ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಸೊ ಬೆಳಗ್ಗೆ ಎದ್ದ ಕೂಡಲೇನ ಹೆಣ್ಮಕ್ಳಿಗೆ ಮೈಂಡಿಗೆ ಬರೋ ಅಂಥದ್ದು ಇವತ್ತೇನು ನಾಷ್ಟ ಮಾಡೋದು ಅಂಥೇಳಿ. ಸೊ ಪ್ರತಿದಿನ ಹಿಂಗೇನಾದರೂ ರೈಸ್ ಐಟಮ್ ಒಳಗೆ ನಾನು ಹೆಚ್ಚು ಮಾಡ್ತಿರ್ತೀನಿ. ಪಲಾವ್ ಅಥವಾ ಪುಳಿಯೋಗರೆ, ಚಿತ್ರಾನ್ನ. ಸೊ ಈ ರೀತಿಯಾಗಿ ಮಾಡ್ತಿರ್ತೀನಿ. ಸೊ ಇವತ್ತೇನು ಮಾಡೋದಪ್ಪ ಅಂತೇಳಿ ವಿಚಾರ ಮಾಡುವಾಗ ರೈಸ್ ಐಟಮ್ ಏನು ಮಾಡೋದು ಬೇಡ, ರೊಟ್ಟಿನ ಮಾಡಿಬಿಡೋಣ ಮಧ್ಯಾಹ್ನ ಒಮ್ಮಿಗೆನ ಅಂಥೇಳಿ. ಆ್ಯಂಡ್ ಇನ್ನು ಅರಿವಿನ ಸ್ಕೂಲಿಗೆ ಲಂಚ್ ಬಾಕ್ಸಿಗೆ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡಿದಾಗ ಒಂದು ಪೂರ್ತಕ ಚಪಾತಿ ಮಾಡಿಕೊಟ್ಬೋನು. ಸೊ ನಮಗೊಂದು ಎರಡು ಚಪಾತಿ ಮಾಡೋಣ. ಸೊ ಹಸ್ಬೆಂಡ್ ಅಂಕರ್ ಅವರು ನಾಷ್ಟ ಏನು ನಂಗೆ ಅವ್ರಿಗೆ ರೊಟ್ಟಿ ಬೇಕು. ಸೊ ರೊಟ್ಟಿನೂ ಇದ್ದು, ಸೊ ಹಂಗಾಗಿ ಇವತ್ತು ಚಪಾತಿ ಮಾಡಿಬಿಡೋಣ ಅಂಥೇಳಿ. ಸೊ ನಾಷ್ಟಕ್ಕೆ ಒಂದೆರಡು ಮನುಷ್ಯಗಳು ಒಂದು 5-6 ಚಪಾತಿ ಆದ್ರೆ ಆಗ್ತೈತಿ. ಸೊ ನನಗೆ ತಮಗೆ ಅರಿವಿನಾಗ. ಸೊ ಹಂಗಾಗಿ ಚಪಾತಿ ಮಾಡೋಕೆ ಅಂಥೇಳಿ ಹಿಟ್ಟು ನಾದ್ಕೊಂಡೀನಿ. ಆ್ಯಂಡ್ ನೆಕ್ಸ್ಟ್ ಈಗ ಚಪಾತಿ ಜೊತೆ ಏನಾರು ಮಾಡಬೇಕಲ್ಲ ಸೈಡು ಪಲ್ಯ ರೀತಿ. ಸೊ ಏನು ಮಾಡಬೇಕು ಅಂತ ಅಂದಾಗ ಪಾಲಕ್ ಸೊಪ್ಪಿತ್ತು. ಸೊ ಪಾಲಕ್ ಸೊಪ್ಪನ್ನ ತೊಳೆದು ಸಣ್ಣಗೆ ಹೆಚ್ಕೊಂಡೆ. ಆ್ಯಂಡ್ ಅದಕ್ಕೆ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟಮಾಟಿಯನ್ನು ಸೊ ವೆಜಿಟೇಬಲ್ ಕಟ್ಟರ್ ಹೊಸ್ದಾಗಿ ತರಿಸಿನಲ್ಲ. ಸೊ ಅದ್ರೊಳಗನ 2 ಹಾಕಿ ಒಮ್ಮೆಗೆ ಕಟ್ ಮಾಡಿಬಿಟ್ಟೆ ನೋಡ್ರಿ. ಒಂದು ಉಳ್ಳಾಗಡ್ಡಿ ಒಂದು ಟೊಮಾಟೋನು ಬೇರೆ ಬೇರೆ ಕಟ್ ಮಾಡೋ ಬದಲಿ ಸೊ 2 ಒಂದು ಸರ್ತಿ ಹಾಕಿಬಿಟ್ಟೆ. ಸೊ ಅದರದ್ದು ಲಿಂಕ್ ನಿಮಗೂ ಬೇಕು ಅಂತ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಪ್ರಾಡಕ್ಟ್ ಅಂತೂ ಸಖತ್ ಯೂಸ್ ಆಗುತ್ತೆ ಅಂತಂದು ಹೇಳ್ಬೋದು ನಮ್ಮ ಹೆಣ್ಮಕ್ಳಿಗೆ. ಸೊ ಮಸ್ಟ್ ಬೈ ಅಂತಂದು ಹೇಳ್ತೀನಿ. ಎಷ್ಟು ಚೆನ್ನಾಗಿ ಕಟ್ ಮಾಡುತ್ತೆ ಅಂತ ಹೇಳೋ ವೆಜಿಟೇಬಲ್ಸು. ಸೊ ಫಸ್ಟ್ ಟೈಮ್ ಕಟ್ ಮಾಡಿದಾಗ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಸುಮಾರು ವ್ಯೂವರ್ಸು ವಾಟ್ಸಪ್ ನಂಬರ್ ಇರೋದ್ರಿಂದ ಪ್ರಾಡಕ್ಟ್ ಲಿಂಕ್ ಕೊಡಿ ಅಕ್ಕ ಅಂತಂದೆಲ್ಲ ಕೇಳಿದ್ರಿ. ಸೊ ವಾಟ್ಸಪ್ಪಲ್ಲಿ ಸಹ ಪ್ರಾಡಕ್ಟ್ ಲಿಂಕ್ನ ಕೊಟ್ಟಿನಿ. ಇದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗೂ ಕೊಟ್ಟಿರ್ತೀನಿ. ಸೊ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ನಮ್ಮ ಹೆಣ್ಮಕ್ಳಿಗೆ. ಬೆಳಗ್ಗೆ ಮಾರ್ನಿಂಗ್ ಟೈಮ್ನಾಗ ಎಷ್ಟೊಂದು ಪಲ್ಯ ಮಾಡೋಕೆ, ನಾಷ್ಟ ಮಾಡೋಕೆ, ಆ್ಯಂಡ್ ಈ ಥರ ತಾಲಿಪಟ್ಟು, ಮಸಾಲ ರೊಟ್ಟಿ, ಉತ್ತಪ್ಪ, ಈಗ ನಾನಾ ಥರ ನಾಷ್ಟ ಅದು ಮಾಡ್ತೀವಲ್ಲ. ಸೊ ಅದಕ್ಕೆಲ್ಲ ಮತ್ತು ಮಸಾಲ ಪಡ್ಡು. ಸೊ ಇದಕ್ಕೆಲ್ಲ ಅಂತೂ ಜಾಸ್ತಿ ನಾವು ಸೊಪ್ಪು, ಉಳ್ಳಾಗಡ್ಡಿ ಅದೆಲ್ಲ ಕಟ್ ಮಾಡ್ಕೊತಿರ್ತೀವಿ. ಸೊ ಆ ಟೈಮ್ನಾಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಡೈಲಿನೂ ಯೂಸ್ ಆಗುತ್ತೆ. ನಾವು ಪಲ್ಯ ಮಾಡುವಾಗ ಎಲ್ಲ ಒಮ್ಮೆ ಕಟ್ ಮಾಡಿ ಇಟ್ಕೊಂಡು ಬಡ ಒಗ್ಗರಣೆ ಕೊಟ್ಟರು ಆಗುತ್ತೆ. ಸೊ ಸೂಪರಾಗೈತಿ. ಸೊ ಬಡ ಎಲ್ಲ ಕಟ್ ಮಾಡಿಕೊಂಡು ಪಾಲಕ್ ಪಲ್ಯ ರೀತಿ ಮಾಡಕ್ಕಂತೀನಿ ನೋಡ್ರಿ. ಪಾಲಕ್ ಬಾಜಿ ಟೈಪು. ಸೊ ಉಳ್ಳಾಗಡ್ಡಿ ಟೊಮೆಟೊನ ಅಷ್ಟು ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕಿದೆ ಅಷ್ಟೇ. ಸೊ ಅರ್ಬಿನ ಈಗ ಹಂಗೂ ಸ್ನಾನಕ್ಕೆ ನೀರಿಟ್ಟು ಕೊಟ್ಟಿದ್ದೆ. ಸೊ ಅವನೀಗ ಸ್ನಾನ ಮಾಡಿಕೊಂಡು ಬಂದ. ಜಜ್ಜಿ ಮಾಡಾರೇ ನೀರಿನ ಬಾಟಲ್ ತುಂಬ್ಕೋ ಚೆನ್ನಾಗಿ ನೀರು ಬಿಟ್ಟು ತುಂಬ್ಕೊ. ಚಪಾತಿ ಮಾಡ್ತೀನಿ. ಹಿಟ್ಟು ನಾದಿನಲ್ಲ ಕನವಲ್ದು ಇಷ್ಟ. ಮತ್ತು ನಿಮಗೆ ಈಗ ನಮಗೆ 2, ನಿಮಗೆ 2, ನಮಗೆ 2 ಸ್ವಲ್ಪ ಮಾಡ್ತೀನಿ. ಮತ್ತು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ತೀನಿ. ಸ್ವಲ್ಪ ಮಾಡ್ತೀನಿ ಮತ್ತು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ತೀನಿ. ಸೊ ಈಗ ನೋಡಿರಿ ಹಿಟ್ಟನ್ನು ನಾದಿ ಇಟ್ಟಿದ್ದೆ. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ನೆನೆದೈತಿ. ಪಲ್ಯ ಮಾಡೋದಾಗ ನೆನೆದೈತಿ. ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ನಾದಿದ್ದೆ ಅಷ್ಟೆ. ಒಂದು 5-6 ಚಪಾತಿ ಆದ್ರೆ ಭಾಳ ಅಂತಂದು ಹೇಳ್ಬೋದು. ಸೊ ನಾವು 3 ಮಂದಿ ಅಲ್ಲ, ಇವಾಗ ಅನ್ವಿತನೆಲ್ಲ ಏನಿಲ್ಲ. ಸೊ ಹಂಗಾಗಿ ನಮಗಷ್ಟ ಮಾಡಿದ್ರತ್ತು ಅಂತೇಳಿ ಸ್ವಲ್ಪ ಮಾಡಿದೆ. ಈ ಸೈಡ್ ಈಗ ಪಾಲಕ್ ಬಾಜಿನೂ ಕುದಿಯಾಕಂತೈತಿ. ಸ್ವಲ್ಪ ಈಗ ಚಪಾತಿ ಮಾಡ್ಕೊಳಕ್ಕೆ ಉಳ್ಳಿನೂ ಮಾಡ್ಕೊಳಕ್ಕಂತೀನಿ. ಸೊ ನೋಡಿರಿ, ಸೊ ಎಷ್ಟು ನೀರು ಹಾಕಿಲ್ಲ ಮತ್ತು ಇಷ್ಟು ನೀರು ಬಿಟ್ಟೈತಿ ಅಂತ ಹೇಳ್ಬೋದು. ಸೊ ಇದೊಂದು ಚೂರು ನೀರು ಹೋಗೋ ಮಟ್ಟ ಕುದಿಸ್ಕೊಂಡು ಬಂದ್ ಮಾಡಿಬಿಡ್ತೀನಿ. ತಲೆ ಬಾಚ್ಕೋ ಅರ್ವೇನು.
ತಲೆಗೆ ಎಣ್ಣೆ ತಲೆಗೆ ಹಚ್ಕೋಬೇಕು. ಆ್ಯಕ್ಚುಲಿ ಇವತ್ತು ಚಪಾತಿ ಮಾಡ್ತಿರೋದಕ್ಕೆ ಅರುಣಿಗೆ ಒಂದು ರೀತಿ ಖುಷಿ ಅಂತಂದು ಹೇಳ್ಬೋದು. ಇವತ್ತು ರೈಸ್ ಐಟಮ್ ಒಳಗೆ ಪಲಾವೋ ಏನೋ ಮಾಡ್ತಾಳೆ ಮಮ್ಮಿ, ಪುಳಿಯೋಗರೆನೋ ಅಂತಂದು ಅಂದ್ಕೊಂಡಿದ್ದ. ಬಟ್ ಚಪಾತಿ ಮಾಡ್ತಿರೋದು ನೋಡಿ ಚಪಾತಿ ಮಾಡೋಕ್ಕಂತೀವಿ ಮಮ್ಮಿ ಅಂತೇಳಿ ಫುಲ್ಲು ಒಂದು ರೀತಿ ಖುಷಿಯಾದ ಅಂತಂದು ಹೇಳ್ಬೋದು. ಸೊ ಒಂದೊಂದು ಟೈಮ್ ಹೆಂಗೆ ಮಾಡ್ತಾನೆ ಅಂತಂದ್ರೆ ಚಪಾತಿ ಮಾಡಿ ಕೊಟ್ರು ತಿಂದು ಬಂದಿರಲ್ಲ, ಬಾಕ್ಸ್ ಹಂಗೆ ರಿಟರ್ನ್ ತಂದಿರ್ತಾನೆ. ಅರ್ಧ ಚಪಾತಿ ಈ ರೀತಿ ತಿಂದು ಬಂದಿರ್ತಾನೆ. ಸೊ ನಾವು ಬೆಳಗ್ಗೆ ಎದ್ದು ಅವನಿಗಂತೇಳಿ ಇಷ್ಟೆಲ್ಲ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ಹಾಕಿ ಕಳಿಸಿದ್ರು ತಿಂದಿಲ್ಲ ಅಂದ್ರೆ ಬೇಜಾರಾಗಿಬಿಡ್ತೈತಿ. ಸೊ ಹಂಗಂತೇಳಿ ಒಂದೊಂದು ಟೈಮ್ ಏನು ಮಾಡ್ಬಿಡ್ತೀನಿ ಅಂದರೆ ಇವಾಗ ಲಂಚ್ ಬಾಕ್ಸ್ ಇಷ್ಟೆಲ್ಲ ಎದ್ದು ಮಾಡಿ ಕಟ್ಟಿದ್ರೂ ತಿನ್ನಂಗಿಲ್ಲ ಅಂತಂದು ಹಿಂಗೆ ಹಣ್ಣು ಈ ಥರ ಏನಾದರೂ ಹಾಕಿ ಕೊಟ್ಬಿಡ್ತೀನಿ. ತಿಂದು ಬಂದಿರ್ತಾನೆ. ಬೆಳಗ್ಗೆ ಹೋಗುವಾಗನ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಿಸಿ ಕಳಿಸಿರ್ತೀನಿ. ಆ್ಯಂಡ್ 3 ಗಂಟೆ ಅನ್ನತ್ಲೆ ಮನೆಗೆ ಬರ್ತಾನೆ. ಸೊ ಅವಾಗ ಹೆಂಗಿದ್ರು 3 ಗಂಟೆ ಅದು ಏನು ಊಟದ ಟೈಮಿಂಗಲ್ಲ, 1 ತಾಸು ಹಿಂಗೆ ಅರ್ಧ ತಾಸು ಅಷ್ಟೇ ಲೇಟ್ ಆಗಿರ್ತೈತಿ ಹಣ್ಣು ತಿಂದು ಬಂದಿರ್ತಾನೆ ಅಂತಂದು. ಸೊ ಈ ರೀತಿನೂ ಮಾಡಿರ್ತೀನಿ. ಪ್ಲೇಟ್ ತಗೋ, ಚಪಾತಿ ರೆಡಿ. ನೀನು ಟಿಫನ್ ಬಾಕ್ಸ್ ತಗೋ, ಇದ್ರೊಳಗೆ ನಾವು ಹುಡುಗಿ ತಗೋ ಜಲ್ದಿ. ಹುಡುಕಿಟ್ಟು ಇದು ತಿನ್ನಿ ಚಪಾತಿ ಬಾಕ್ಸ್ ಆಗಿ ಈ ಪಲ್ಯ ಮಾಡಿಲ್ಲ ಖಾರ ಆಗಿತ್ತು ನೋಡು. ಕುತ್ಕೋ ಇಲ್ಲಿ ಪಾಲಕ್ ಸೊ ಈಗ ಅರಿವಿನಾಗ ಚಪಾತಿ ಮಾಡಿಕೊಟ್ಟೆ ನೋಡ್ರಿ, ಒಂದು ಬಿಸಿ ಬಿಸಿದು ತಿನ್ನಕ್ಕಂತನ. ನೆಕ್ಸ್ಟ್ ಈಗ ಲಂಚ್ ಬಾಕ್ಸಿಗೆ ರೆಡಿ ಮಾಡಕ್ಕಂತೀನಿ. ಪಾಲಕ್ ಬಾಜಿ ಐತಲ್ಲ, ಸೊ ಅದನ್ನು ಮತ್ತು ಬಾಜಿ ಹಚ್ಕೊಂಡು ತಿಂತೀವಿ ನಾನು ಮತ್ತು ತಮ್ಮ. ಏನೋ ಒಂದು ಉಳಿದ್ರೆ ಒಂದು ಮತ್ತು ನೈಟ್ ಮಾಡಿರೋ ಅಂಥದ್ದು ಸ್ವಲ್ಪ ರೈಸು ಐತಿ. ಸೊ ಅದ ರೈಸಿಗೆ ಪಾಲಕ್ ಬಾಜಿ ಹಾಕ್ಕೊಂಡು ನಾನು ತಮ್ಮ ಉಣ್ತೇವೆ. ಹೇಗೈತೆ ಅರವಿಂದ್? ಚೆನ್ನಾಗೈತಿ. ಬಾಜಿ ಉಪ್ಪು ಖಾರ ಎಲ್ಲ ಚೆನ್ನಾಗೈತಿ. ಪದರ ಬಿಚ್ಚಿಲ್ಲ ಅರವಿಂದ್ ಚಪಾತಿ. ಅದನ್ನು ಚಪಾತಿ ಪದರ ಬಿಚ್ಚಿಲ್ಲ, ನಂಗೆ ಮರ್ತು ಬಿಟ್ಟೆ. ಟೈಮ್ ಆಯ್ತು, ಇನ್ನು 10 ನಿಮಿಷ ಐತಿ. ಬಡಬಡ್ತೀನಿ. ಸ್ಕೂಲಿಗೆ ಬಾಕ್ಸ್ ಕಟ್ಟ ಚಪಾತಿ ಸ್ಕೂಲ್ಗೆ ಬಾಕ್ಸ್ ಕಟ್ಟಿ 2 ಚಪಾತಿ ಇಟ್ಟು ಅಷ್ಟ. ಬಿಡ್ಬಿಡ್ತೀನಿ, ಟೈಮ್ ಆಗೈತಿ. ಏನು ತೆಗಿಯಂಗಿಲ್ಲ, ಯಾವುದು ತೆಗಿದು ಹಾಕಿಲ್ಲ ನಾನು, ಎಲ್ಲ ಹಚ್ಕೊಂತೀನಿ. ತೆಗೆದೇ ನೋಡಿ ಗೊತ್ತಾಗ್ಬಿಡ್ತೀನಿ. ಸ್ಕೂಲಿಗೆ ಹಾಕಿದ್ದು ಎಲ್ಲ ಖಾಲಿ ಮಾಡ್ಕೊಂಡ್ ಬರ್ಬೇಕು. ಮತ್ತೆ ಮುಂಜಾನೆ ಎತ್ತು ಮಾಡಿ ಇದನ್ನೆಲ್ಲ ಕೊಟ್ಟು ಮತ್ತೆ ನೀವು ಹಾಳು ತೊಗೊಂಡ್ರೆ ಏನು ಪ್ರಯೋಜನ ಆಗತ್ತ. ಏನು ಹೇಳಕಂತೀನಿ? ಡಬ್ಬಿ ಒಂದು ಹಾಳು ತೊಗೊಂಬ ನೋಡಿ ಮತ್ತೆ. ಎರಡು ಚಪಾತಿ ತಿನ್ನಕ್ಕೆ ಆಗೋದಿಲ್ಲ ನೋಡ್ರ ನಿನಗ, ಇಷ್ಟು ದೊಡ್ಡ ಹೋಗಿ ಮತ್ತೆ.
ಆಯ್ತಾ ತಿಂಡಿ? ಬಾಕ್ಸ್ ರೆಡಿ ಆಗಿ ನೀರು ಮಾಡ್ತಿದ್ಯಾ? ನೀನು ನೀರು ಮಾಡ್ಲಿ ಮುಂಜಾನೆ ಇರ್ತೀನಿ ಆಟೋ ಬರ್ತೀನಿ. ಆಯ್ತು ಅಷ್ಟ ನೀನು ಕಷ್ಟ ಮಾಡೀನಿ ಸ್ಕೂಲಿಗೆ ಅಷ್ಟ ನನಗೆ ಬಂದು ಬಂದು ಒಂದೊಂದು ಐತೆ ನೋಡು. ಒಂದು 2 ಚಪಾತಿ ಇದಾವೆ ಅಷ್ಟ. ಸೊ ಈಗ ನೋಡ್ರಿ ಅರವಿಂದ್ ಸ್ಕೂಲ್ಗೆ ಅದು ಹೋಗಿದ್ದ. ಸೊ ನಾನು ಮನೆ ಕೆಲಸ ಕ್ಲೀನಿಂಗ್ ಅದೆಲ್ಲ ಮಾಡಿಕೊಂಡು ನಾಷ್ಟ ಗಿಷ್ಟ ಎಲ್ಲ ಆಗಿಂದ ಈಗ ಮಧ್ಯಾಹ್ನ ನೋಡ್ತಾ ಇರ್ಬೋದು ಮನೆ ಅಂತ ಫುಲ್ ಜೋರು ವರ್ಕ್ ನಡೆಯಕಂತೈತಿ. ಈ ಮಳೆ ಒಂದು ಬರೋದಕ್ಕೂ ಮನೆ ಮುಂದೆ ಈ ಥರ ರೋಡೆಲ್ಲ ಹಡ್ಡಿ ಎಲ್ಲ ರಂಬ ರಾಡಿ ಆಗೈತಿ ಮನೆ ಮುಂದೆ. ಸೊ ನೋಡ್ತಾ ಇರ್ಬೋದು ಯಪ್ಪ ಫುಲ್ ಎಲ್ಲ ರೊಜ್ಜು. ಸೊ ಚೆನ್ನಾಗನೇ ಇತ್ತು ನಮ್ಮ ಮನೆ ರೋಡ್, ಏನೋ ಗಿಟ್ಟರದ್ದು ಏನೂ ಪ್ರಾಬ್ಲಮ್ ಇರಲಿಲ್ಲ. ಸುಮ್ಮನೆ ಹಡ್ಡಿ ಒಂದು ಇನ್ನೊಂದು ಪ್ರಾಬ್ಲಮ್, ಅದ್ರಾಗ ಮತ್ತು ನೀರಿಂದೊಂದು ಪ್ರಾಬ್ಲಮ್ ಆಗೈತಿ. ಸೊ ರೋಡ್ ಹಡ್ಡು ಮುಂದಾಗ ನಮ್ಮ ಮನೆ ಏನು ಕನೆಕ್ಟ್ ಆಗಿರೋ ನೀರಿನ ಪೈಪ್ನು ಒಡೆದು ಬಿಟ್ಟಾರ. ಸೊ ಹಾಗಾಗಿ ನೀರೂ ಬರೋಂಗಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟೈತಿ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನು, 1 ತಿಂಗಳು ಹೋಗುತ್ತೋ ಅಥವಾ 2 ತಿಂಗಳು ಹೋಗುತ್ತೋ. 1 ತಿಂಗಳು 2 ತಿಂಗಳದಾಗೆಲ್ಲ ಸರಿ ಹೋಗುವಂಥದ್ದಲ್ಲ ಅಂತ ಅನ್ಸುತ್ತೆ. ಇದು ಮಿನಿಮಮ್ ಒಂದು 6 ತಿಂಗಳು ಆದರೂ ಆಗ್ಬೋದು. ಅಲ್ಲಿವರೆಗೂ ಈ ಪ್ರಾಬ್ಲಮ್ನ ಸಹಿಸ್ಕೋಬೇಕಲ್ಲ, ಅದ ಬಂದೈತಿ ನೋಡ್ರಿ. ಈಗ ನೀರಿಂದ ದೊಡ್ಡ ಪ್ರಾಬ್ಲಮ್ ಆಗೈತಿ. ಸೊ ಮೊನ್ನೆ ನೈಟ್ ಅಂತೂ ಆಯಿತು ಯಪ್ಪ ದೇವರೇ, ಕೆಳಗಿದ್ದ ನೀರು ಹೊತ್ಕೊಂಬರ್ಬೇಕು, ಕುಡಿಯೋಕೆ ಹೆಂಗೋ ತುಂಬಿಸಿ ಇಟ್ಕೊತೀವಿ. ಬಂದ ಟೈಮ್ನಾಗ ಉಳ್ಕೆದ್ದು ಸ್ನಾನಕ್ಕೆ ಹಿಂಗೆ ಅಡಿಗೆ ಬೇಕಲ್ಲ. ಮನೆ ನೀರಿಲ್ಲ ಅಂತಂದ್ರೆ ಎಲ್ಲ ಕೆಲಸನೂ ಬಂದು ಮನೆದು. ನಮ್ಮ ಮನೆ ಕನೆಕ್ಟ್ ಇರೋ ನೀರಿನ ಪೈಪನ ಒಡೆದೈತಿ. ಸೊ ಟ್ಯಾಂಕ್ ತುಂಬಿದ್ರೆ ನೀರು ಬರುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಒಂದು ಟ್ಯಾಂಕರ್ ನೀರನ್ನು ಹೊಡ್ಸಿದ್ರು. ಸೊ ಅವು ನೋಡಿದ್ರೆ ಇದ್ರ ನೀರು, ಬೋರ್ ನೀರು. ಸೊ ಫುಲ್ಲು ಫ್ಲೋರೈಡ್ ಐತಿ. ಒಂಚೂರು ನೀರು ಕುದಿಸಿದ್ರೂ ಎಷ್ಟೊಂದು ಫ್ಲೋರೈಡ್ ಬರ್ತೈತಿ. ಆ ನೀರು ಅಂಕರ ಒಂದು ಸ್ವಲ್ಪನೂ ಚಲೋ ಇಲ್ಲ. ಸೊ ಇದು ನಮ್ಮ ಇಲ್ಲಿ ಬೆಳಗಾವಿ ಒಳಗೆ ಹೊಳೆ ನೀರು ಇಷ್ಟು ದಿನ ಬರ್ತಾಯಿದ್ದು ಚೆನ್ನಾಗಿ ಟೇಸ್ಟಿಯಾಗಿ ಅದಾವ ಅಂತಂದು ಹೇಳ್ಬೋದು. ಸೊ ಆ ನೀರೇನು ಯೂಸ್ ಅಂದರೆ ಮನೆ ಬಳಕೆಗೆ ಯೂಸ್ ಮಾಡೀವಿ, ಕುಡಿಯೋಕ್ಕೆಲ್ಲ ಇಲ್ಲ. ಭಾಳ ಫ್ಲೋರೈಡ್ ಐತಿ. ಫ್ಲೋರೈಡ್ ಇರೋ ನೀರನ್ನ ಅಷ್ಟು ಯೂಸ್ ಮಾಡಬಾರ್ದು. ಬಟ್ ಏನು ಮಾಡೋದು, ಅನಿವಾರ್ಯ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಎಷ್ಟು ದಿನ ಇರುತ್ತೆ ಪ್ರಾಬ್ಲಮ್ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲ ಪ್ರಾಬ್ಲಮ್ಮು ಸರಿ ಹೋದ್ರೆ ಸಾಕಾಗೈತಿ. ಸೊ ಈಗ ನೋಡ್ರಿ ಒಂದಷ್ಟು ಸ್ಯಾರಿ ಎಲ್ಲ ಆರ್ಡರ್ಸ್ ಬಂದಿದ್ವು ಮಧ್ಯಾಹ್ನ ಸಂಜೆ ಮ್ಯಾಗ ಹಿಂಗೆ. ಸೊ ಅವನ್ನೆಲ್ಲನೂ ಈಗ ಕೂತ್ಕೊಂಡು ಅಡ್ರೆಸ್ ಎಲ್ಲ ಬರೆದು ಯಾವ್ಯಾವ ಡೇಟ್ಗೆ ಯಾವ್ಯಾವ ಸೀರೆ ಯಾರ್ಯಾರು ಆರ್ಡ್ರ್ ಕೊಟ್ಟಾರ ಅಂತಂದು ಒಂದು ಬುಕ್ದಾಗ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅವರು ಕಸ್ಟಮರ್ ಯಾವುದೇ ಟೈಮ್ನಾಗ ಬಂದು ನಮ್ಗೆ ಎನ್ಕ್ವೈರಿ ಮಾಡಿದರು. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತಾ. ಸೊ ಯಾವ ಡೇಟು ಯಾವ ಸೀರೆ ಅಂತಂದು ಎಲ್ಲ ನೀಟಾಗಿ ಬರೆದಿಟ್ಕೊಂಡಿರ್ತೀನಿ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದೂ ಇಲ್ಲ. ಬರೆದಿಟ್ಕೊಂಡು ಆ್ಯಂಡ್ ಅವರು ಅಡ್ರೆಸ್ ಎಲ್ಲ ಕಳಿಸಿರ್ತಾರಲ್ಲ, ಸೊ ಅವನ್ನೆಲ್ಲ ಬರೆದು ಒಂದೊಂದು ಟೈಮು ಪ್ರಿಂಟ್ ತೆಗೆಸ್ಕೊಂಬಂದಿರ್ತೀನಿ. ಜಾಸ್ತಿ ಬಂದಿದ್ದು ಅಂತ ಅಂದ್ರೆ ಹಿಂಗೆ 1 2 3 4 ಸೊ ಈ ರೀತಿ ಬಂದಿದ್ದು ಅಂತಂದ್ರೆ ನಾನು ಮನೆಗೇ ಬರೆದು ಕೈಲಿ ಹಾಕಿರ್ತೀನಿ. ನಾನು ಅಥವಾ ತಮ್ಮ ಇಬ್ಬರೊಳಗೆ ಒಬ್ಬರು ಬರೆದಿರ್ತೀವಿ. ಸೊ ಅವನು ತಮ್ಮನೂ ಈ ಸೀರೆ ಬಿಸ್ನೆಸ್ ಒಳಗೆ ಹೆಲ್ಪ್ ಮಾಡಕತ್ತಾನ ಅಂತಂದು ಹೇಳ್ಬೋದು. ಸೊ ಬಂದಿರೋ ಆರ್ಡರ್ಸ್ ಎಲ್ಲ ಈಗ ಪ್ಯಾಕಿಂಗ್ ಮಾಡಕ್ಕಂತ ನೋಡ್ರಿ. ಸೊ ಬೇರೆ ಬೇರೆ ಕಡೆಯಿಂದನೂ ಆರ್ಡರ್ಸ್ ಬರೋಕ್ಕಂತವು, ಮಂಗಳೂರು, ಬಳ್ಳಾರಿ ಆ್ಯಂಡ್ ಬೆಂಗಳೂರು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ನಮ್ಮ ತಂಗಿ ಊರವ್ರೂ ಒಬ್ಬರು 2 ಸೀರೆ ಆರ್ಡ್ರ್ ಮಾಡಿದ್ರು. ಅಮೌಂಟು 2 ಸೀರೆದು ಅಮೌಂಟ್ ಪೇ ಮಾಡಿದ್ರು. ಹೆಚ್ಚು ಹೇಳ್ಬೇಕಂತಂದ್ರೆ ರೊಟ್ಟಿ ಮಾಡೋಕ್ಕಂತಿದ್ದೆ, ರೊಟ್ಟಿ ಮಾಡ್ಕೊ ಅಂತಾನೆ ಆರ್ಡ್ರ್ ತೊಗೊಂಡಿದ್ದೆ ನಾನು. 2 ಸೀರೆದು ಅಮೌಂಟ್ ಪೇ ಮಾಡಿದ್ರು. ರೊಟ್ಟಿ ಮಾಡಿಂದ ಚೆಕ್ ಮಾಡಿದೆ, 1 ಸೀರೆ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು. ಸೊ ಸೋಲ್ಡ್ ಔಟ್ ಆಗೈತ್ರಿ 1 ಸೀರೆ ಅಂತಂದು ಹೇಳಿದೆ.
ಸೊ ಇಲ್ಲಿ ಬಿಡ್ರಿ ಈಗ ಒಂದು ಸೀರೆ ಕಳಿಸ್ರೆ ನೆಕ್ಸ್ಟ್ ತೊಗೊತೀನಿ ಅಂತಂದು ಹೇಳಿದ್ರು. ಮತ್ತು ಇನ್ನೊಂದು ಸೀರೆದು ಅಮೌಂಟು ರಿಟರ್ನ್ ಹಾಕಿದೆ ನೋಡ್ರಿ. ಸೊ ಭಾಳ ಖುಷಿ ಆಯಿತು. ನಮ್ಮ ತಂಗಿ ಊರವರು ಲಕ್ಕಸ್ಕೊಪ್ಪದವರು ಅನುಶ್ರೀ ಟ್ರೆಂಡಿಂಗ್ ಸೀರೆ ಆರ್ಡ್ರ್ ಮಾಡಿಕೊಂಡ್ರು. ಆ್ಯಂಡ್ ಇಲ್ಲೇ ಬೆಳಗಾವಿ ಅವರು ಆರ್ಡ್ರ್ ಮಾಡಿದರು 1-2 ಸೀರೆ. ಸೊ ಅವನ್ನ ನಾವೇ ಹೋಗಿ ಕೊಟ್ಟು ಬರ್ತೀವಿ. ಇಲ್ಲೇ ಬೆಳಗಾವಿ ಇಲ್ಲೇ ಹತ್ತಿರ ಅಲ್ಲ. ಸೊ ಅವ್ರಿಗೆಲ್ಲ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರ್ತೈತಿ. ಆ್ಯಂಡ್ ಉಳಿದವ್ರು ಎಲ್ಲರಿಗೂ ಆನ್ಲೈನ್ ಪೇಮೆಂಟ್ ಇರ್ತೈತಿ. ಸೊ ಟ್ರಸ್ಟೆಡ್ ಪೇಜ್ ಯಾವುದೇ ರೀತಿ ಮೋಸ ಅಂತೂ ಇಲ್ಲವೇ ಇಲ್ಲ. ಸೊ ಕಣ್ಣು ಮುಚ್ಕೊಂಡು ನೀವು ಬೈ ಮಾಡ್ಬೋದು ನಮ್ಮ ಹತ್ರ ಸೀರೆಗಳನ್ನ. ಯೂಟ್ಯೂಬ್ ಒಳಗೆ ಸ್ಯಾರಿ ಅಪ್ಡೇಟ್ಸು ಬರೋಂಗಿಲ್ಲ, ಆ್ಯಕ್ಚುಲಿ ಬಂದರೂ ಲೇಟಾಗಿ ಬರ್ತೈತಿ. ಸೊ ಕ್ವಿಕ್ ಅಪ್ಡೇಟ್ ಬರೋದು ಅಂತ ಅಂದ್ರೆ ಫಸ್ಟು ವಾಟ್ಸಪ್ ಗ್ರೂಪ್ ಒಳಗೆ ಬರ್ತೈತಿ. ನೆಕ್ಸ್ಟು ಇನ್ಸ್ಟಾಗ್ರಾಮ್ ಪೇಜ್ ಅಕೌಂಟ್ ಸ್ಯಾರಿದು ಬಿಸ್ನೆಸ್ದನ ಸಪ್ರೇಟ್ ಪೇಜ್ ಕ್ರಿಯೇಟ್ ಮಾಡೀನಿ. ಸೊ ಅಲ್ಲಿ ಬರ್ತೈತಿ. ಸೊ 2 ಅಕೌಂಟ್ನ ಫಾಲೋ ಮಾಡಿರಿ. ಇಂಟ್ರೆಸ್ಟ್ ಇದ್ರೆ ವಾಟ್ಸಪ್ ಗ್ರೂಪ್ಗೂ ಜಾಯಿನ್ ಆಗ್ಬೋದು. ಯೂಟ್ಯೂಬ್ಗೆ ಲಾಂಗ್ ವಿಡಿಯೋ ಎಡಿಟ್ ಮಾಡಬೇಕಲ್ಲ, ಸೊ ಹಂಗಾಗಿ ಟೈಮ್ ಹೆಚ್ಚಬೇಕಾಗ್ತೈತಿ. ಹಾಗಾಗಿ ಯೂಟ್ಯೂಬ್ಗೆ ವಿಡಿಯೋ ಹಾಕೋಕೆ ಆಗುವಲ್ದು ಇತ್ತೀಚೆಗೆ. ಸೊ ಆ ಕಡೆ ಬ್ಯುಸಿ ಆಗಿಬಿಟ್ಟು ನಿಮಗೆ ಇನ್ಸ್ಟಾಗ್ರಾಮು ವಾಟ್ಸಪ್ ಗ್ರೂಪ್ ಅಂತೇಳಿ. ಸೊ ಹಂಗಾಗಿ ಈಗ ಡೈಲಿ ಯೂಟ್ಯೂಬ್ಗೆ ವಿಡಿಯೋಸ್ ಹಾಕೋಕ್ಕಾಗಬಲ್ದು. ನಿಮ್ಗೆ ಸೀರೆ ಬೇಕು ಅಂತಂದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಸೀರೆ ಬೈ ಮಾಡಿ. ಥ್ಯಾಂಕ್ ಯು.